ಮೊದಲಿಗೆ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಹೂರ್ತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಮೀಡಿಯಾದವರಿಗೆ, ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಮತ್ತು ವಿಶೇಷ ಅತಿಥಿಯಾಗಿ ಬಂದಂಥ ರವಿಚಂದ್ರನ್ ಸರ್ಗೆ ಮನಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಸರ್. ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಒಂದಷ್ಟು ಸಪೋರ್ಟರ್ಸ್ ಮೊನ್ನೆ ಶಿವಣ್ಣ ಮಾಡಿದರು, ಮತ್ತು ಇವತ್ತು ರವಿ ಸರ್, ಮುಂದೆ ಇನ್ನೂ ಒಂದಷ್ಟು ಜನ ತುಂಬ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಓಕೆ ಸರ್, ಕವಳ ಅಂದರೆ ಏನು? ಕವಳನ ತಗೋಬರ್ತಾರೆ ಏನಕ್ಕೆ ಸರ್? ಇದು ಕವಳ ಅಂತಂದರೆ ನಾನು ಆಲ್ರೆಡಿ ಮುಂಚೆನೇ ನೆನ್ನೆ ಹೇಳಿದ್ವಿ ಒಂದು ಪ್ರೆಸ್ ಮೀಟಲ್ಲಿ, ಇದು ಒಬ್ಬ ರೌಡಿ ಅನ್ನೋದು ಒಂದಷ್ಟು ಬಿಂಬ ಆಗ್ತಾ ಇದೆ. ಬಟ್ ನಾನು ಅದು ಈಗಲೇ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಮುಂದೆ ಎದುರಾಗೋಂಥ ಸಮಸ್ಯೆನ ಇಲ್ಲೇ ಸ್ವಲ್ಪ ಕಟಪ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಸೊ ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಹೌದು, ಅಂದರೆ ಏನಂತಂದರೆ ಇವಾಗ RX ಸೂರಿ ಮಾಡೋದು ಅದು ಔಟ್ ಆ್ಯಂಡ್ ಔಟ್ ಮಾಸು ಮತ್ತು ರೌಡಿಸಮ್, ಮತ್ತು ಬೈರಾದೇವಿ ಮಾಡಿದೆ ಅದೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ, ಅದು ಮಾಡಿದೆ, ಅದು ಚೆನ್ನಾಗೋಯಿತು. ಈಗ ಮತ್ತೆ ಮಚ್ಚೆ ಬೇಕು ಅಂತ ನಿರ್ಮಾಪಕರು ಕೇಳಿದ್ರು, ಹಾಗಾಗಿ ಮಚ್ಚಿಡ್ಕೊಂಡು ಆ ಮಚ್ಚಲ್ಲೇ ಕತೆ ಬರ್ಕೊಂಡು ಬಂದಿದ್ದೀನಿ. ನೋಡಬೇಕು ಯಾವ ರೀತಿ ಆಗುತ್ತೆ ಮುಂದೆ ಅಂತ. ಬಟ್ ಎಲ್ಲ ಪಕ್ಕಾ ಪ್ಲ್ಯಾನ್ಡ್ ಆಗಿ ಫಾರ್ ದ ಫಸ್ಟ್ ಟೈಮ್ ಸಮುದ್ರಕಣಿ ಸರ್ ಕನ್ನಡಗೆ ಕರ್ಕೊಬರೋದು ಸ್ವಲ್ಪ ಅರಸಾಹಸ ಮಾಡಿ, ಇಲ್ಲ ಇವರೇ ಬೇಕು ಅಂತ ಕರ್ಕೊಬಂದ್ವಿ. ಸೊ ಅದೆಲ್ಲ ಯಶಸ್ವಿಯಾಗಿದೆ. ಸಿನಿಮಾ ಶೂಟಿಂಗ್ ಇದೇ ರೀತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಭಾವನೆ. ಇಲ್ಲ ಮೇಡಮ್, ಧಾರ್ಮಿಕ ಭಾವನೆಗೆ ಧಕ್ಕೆ ತರೋಂಥದ್ದು ಮಾಡಲ್ಲ. ಯಾಕೆಂತಂದರೆ ಏನಾದರೂ ಒಂದು ಸಮಸ್ಯೆ ಎದುರಾದಾಗ, ಅನ್ಯಾಯ ಎದುರಾದಾಗ ಭಗವಂತ ಯಾವ ರೀತಿ ಸಂಹಾರಕ್ಕೆ ನಿಂತ್ಕೊಳ್ತಾರೋ ಅದೇ ಥರ ಸಂಹಾರಕ್ಕೆ ನಿಂತ್ಕೊಂಡಾಗ ತ್ರಿಶೂಲ ಹಿಡ್ಕೊಂಡೇ ಸಂಹಾರ ಮಾಡ್ತಾರೆ. ಬಟ್ ಇಲ್ಲಿ ನಾಯಕ ನಟ, ಸೊ ಅದೇ ಥರ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ, ಅಲ್ಲಿ ತ್ರಿಶೂಲ ಭಗವಂತ ಹಿಡ್ಕೊಂಡ್ರೆ ಇಲ್ಲಿ ಲಾಂಗ್ ಹಿಡ್ಕೊಳ್ತಾರೆ, ಮಚ್ಚಿಡ್ಕೊಳ್ತಾರೆ ಇವರು ಅಷ್ಟೇ. ನಾನು ತ್ರಿಶೂಲ ಕೊಟ್ಟರೆ ಏನಾಗ್ಬಿಡುತ್ತೆ, ಇದು ಮತ್ತೊಮ್ಮೆ ಏನಾಗುತ್ತೆ, ಒಂದು ಡಿವೋಷ್ನಲ್ ಮೂವಿ ಥರ ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ ಕಮರ್ಷಿಯಲ್ ಟಚ್ ಕೊಡೋಕ್ಕೆ ಮಚ್ಚಿ ಕೊಟ್ಟಿದ್ದೆ. ಇನ್ನೊಂದು ಕಡೆ ಕಾಪಿಗಳಲ್ಲಿ ಒಂದಿಷ್ಟು ಭಾಗಗಳಿಗೆ ಸೇರ್ಪಡೆ ಆಗಿದೆ. ಇಲ್ಲ, ಒಂದಷ್ಟು ಇನ್ಸ್ಪೈರ್ ಆಗಿದ್ದೀನಿ ಸರ್. ಯಾಕಂದರೆ ಒಂದು ಕತೆ ಮಾಡಬೇಕಾದ್ರೆ ಒಂದಷ್ಟು ನಾವು ಸುಮ್ಮನೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಲೈವ್ ಇನ್ಸಿಡೆಂಟ್ ಮಾಡಿದಾಗ ವಾಸ್ತವಕ್ಕೆ ಹತ್ರ ಇರುತ್ತೆ ಅನ್ನೋ ಒಂದು ಭಾವನೆ. ಹಾಗಾಗಿ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ನ ಇದರಲ್ಲಿ ಅಡಾಪ್ಟ್ ಮಾಡಿಕೊಂಡು ಇದು ಬೇರೆ ಥರ ತೋರಿಸುವಂಥ ಪ್ಲ್ಯಾನ್ ನಡೀತಾ ಇದೆ ಮೇಡಮ್. ಇದು March 2nd, 3rd ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೌದು, ಆ್ಯಕ್ಚುಲಿ ಅವರು ಒಪ್ಕೊಳ್ಳಲ್ಲ. ನಾವು ಹೋಗಿ ಒಂದಷ್ಟು ಹೇಳಿ, ಆದರೆ ಇದರಲ್ಲಿ ಅಂಥ ಒಂದಷ್ಟು ಇಂಪ್ಯಾಕ್ಟ್ ಮಾಡೋವಂಥ ಕ್ಯಾರೆಕ್ಟ್ರ್ ಇದೆ ಅವ್ರಿಗೆ. ಆ್ಯಕ್ಚುಲಿ ಅಷ್ಟು ಈಸಿ ಅಲ್ಲ ಅವ್ರಿಗೆ ಒಪ್ಸೋವಂಥದ್ದು. ಇಲ್ಲಾಂದರೆ ಸರ್ ಯಾವಾಗಲೂ ಬಂದಿರೋರು ಕನ್ನಡ ಇಂಡಸ್ಟ್ರಿಗೆ. ಸೊ ಎಲ್ಲ ಹೇಳಿ ಒಂದಷ್ಟು ಲೈನ್ ಅವ್ರಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಯಿತು. ತುಂಬ ಚೆನ್ನಾಗಿದೆ, ಇದರಿಂದ ಏನೋ ಒಂದು ಆಗುತ್ತೆ ಅಂತಂದು. ಬಟ್ ಬೇರೆ ಥರನೇ ಇದೆ ಅವ್ರ ಪಾತ್ರ, ಇದುವರೆಗೂ ಅವ್ರು ಮಾಡೇ ಇರಲ್ಲ ಆ ರೀತಿ ಒಂದು ಪಾತ್ರ ಇದರಲ್ಲಿ ಮಾಡ್ತಾರೆ.